ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ಪರ್ಧಾರ್ಥಿಗಳಿಗೊಂದು ವಿಶೇಷ ಸೂಚನೆ ಹಾಗೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ VAO ಅಂದರೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಈ ಹಿಂದೆ 7 ಅಂದರೆ ನಾಳೆ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿತ್ತು. ಮತ್ತು ಇವಾಗ 6 ಅಂದರೆ 6ನೇ ತಾರೀಕು, ಇವತ್ತು 6/8/2022 ಹೊಸ ಒಂದು ಪ್ರಕಟಣೆಯನ್ನು ಹೊರಡಿಸಿದೆ KEA. ಅದು ಏನಂತೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇಲ್ಲಿ ನೋಡಬಹುದು. ದಿನಾಂಕ 6/8/2026 ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ವಿವಿಧ ಜಿಲ್ಲೆಗಳಿಂದ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಖಾಲಿಯಿರುವ ಗ್ರಾಮ ಆಡಳಿತ ಅಧಿಕಾರಿ ನೇರ ನೇಮಕಾತಿ ಹುದ್ದೆಗಳನ್ನು, ಅಂದರೆ ನೇರ ನೇಮಕಾತಿ ಅಂದರೆ PUC ಡೈರೆಕ್ಟಾಗಿ ನೇಮಕಾತಿ ಮಾಡಿಕೊಳ್ಳಲಾಗುವುದಿಲ್ಲ. ಈ ಹಿಂದೆ ಇತ್ತು. ಅಂದರೆ ನೇರ ನೇಮಕಾತಿ ಅಂದರೆ ಕರ್ನಾಟಕದ ಯಾವುದೇ CET ಎಕ್ಸಾಮ್ಗಳಲ್ಲಿ ಈ ಒಂದು ವರ್ಡನ್ನು ಬಳಸಿರ್ತಾರೆ. ಅದೇನು ಮತ್ತು ವಿಶೇಷವಾಗಿ ಇರತಕ್ಕಂಥ ಶಬ್ದ ಅಲ್ಲ. ವಿವಿಧ ಅಧಿಕಾರಿ ನೇರ ನೇಮಕಾತಿ ಹುದ್ದೆಗಳನ್ನು ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ದಿನಾಂಕ 10/7/2026 ಅಧಿಸೂಚನೆ ಹೊರಡಿಸಿತ್ತು. ಎಷ್ಟನೇ ತಾರೀಕು ಸ್ನೇಹಿತರೆ? 10/7/2026 ಅಧಿಸೂಚನೆ ಹೊರಡಿಸಿತ್ತು. ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿತ್ತು. ಆನ್ಲೈನ್ ಮುಖಾಂತರ ಏನಪ್ಪ ಅಂತಂದ್ರೆ ಅರ್ಜಿಗಳನ್ನು ಆಹ್ವಾನಿಸಿತ್ತು. ಸದರಿ ಹುದ್ದೆಗಳಿಗೆ ದಿನಾಂಕ 30/7/2026 ಅರ್ಜಿ ಸಲ್ಲಿಸಲು ಮತ್ತು ದಿನಾಂಕ 31/7/2026 ಶುಲ್ಕ ಪಾವತಿಸಲು ಪೇಮೆಂಟ್ ಮಾಡಲು ಏನಪ್ಪ ಅಂತಂದರೆ ಅವಕಾಶ ನೀಡಲಾಗಿತ್ತು. ಮುಂದುವರೆದು ದಿನಾಂಕ 29/7/2026 ಪ್ರಕಟಣೆ ಹೊರಡಿಸಿ ದಿನಾಂಕ 7/8 ದಿನಾಂಕ ವಿಸ್ತರಿಸಿ ಅರ್ಜಿ ಸಲ್ಲಿಸಲು ಕಾಲಾವಕಾಶ ನೀಡಲಾಗುತ್ತೆ. 7/8/2026 ಅಂದರೆ ನಾಳೆ, ಅಂದರೆ ಶುಕ್ರವಾರದವರೆಗೆ ದಿನಾಂಕ ವಿಸ್ತರಿಸಿ ಅರ್ಜಿ ಸಲ್ಲಿಸಲು ಕಾಲಾವಕಾಶ ನೀಡಲಾಗಿತ್ತು. ಪ್ರಸ್ತುತ ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಹಾಗೂ ಶುಲ್ಕವನ್ನು ಪಾವತಿಸಲು ದಿನಾಂಕವನ್ನು ಈ ಕೆಳಗಿನಂತೆ ವಿಸ್ತರಿಸಲಾಗಿದೆ ಅಥವಾ ಎಕ್ಸ್ಟೆಂಡ್ ಮಾಡಲಾಗಿದೆ. ಇಲ್ಲಿ ನೋಡ್ಬೋದು ನೀವು. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20/8/2026 20/8/2026 ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಸ್ನೇಹಿತರೆ. ಇನ್ನೂ ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅಥವಾ ದಾಖಲಾತಿಗಳು ರೆಡಿ ಇಲ್ಲ, ಅವರು ರೆಡಿ ಮಾಡಿಕೊಂಡು ಈ ಒಂದು ತಾರೀಕಿನ ಒಳಗಡೆಗಾಗಿ ಅಪ್ಲಿಕೇಶನ್ ಹಾಕಬೇಕು. ಪೇಮೆಂಟ್ ಯಾವಾಗಿದೆ, ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಲಾಸ್ಟ್ ಡೇಟ್ 21/8 ಅಂದರೆ ಅರ್ಜಿ ಸಲ್ಲಿಸಲು ಅವಕಾಶ ಮುಗಿದ ನಂತರ ಒಂದು ದಿನ ಕಾಲಾವಕಾಶ ಇರುತ್ತೆ. ಉಳಿದಂತೆ ದಿನಾಂಕ 10/7/2026 ಅಧಿಸೂಚನೆಯಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ. ಕಾರ್ಯನಿರ್ವಾಹಕ ನಿರ್ದೇಶಕರು KEAಯಿಂದ ಈ ಒಂದು ಪ್ರಕಟಣೆ ಹೊರಡಿಸಿದ್ರು. ಇದು ಆಗಿತ್ತು ಇವತ್ತಿನ ಒಂದು ಗುಡ್ ನ್ಯೂಸ್ ಸ್ನೇಹಿತರೆ. ನಿಮಗೆ ಯಾರು ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿಲ್ಲ, ಇನ್ನೂ ಕಾಲಾವಕಾಶ ಇದೆ, ಹಂಗಂತೇಳಿ ಮುಂದಕ್ಕೆ ತಳಬೇಡಿ. ದಯವಿಟ್ಟು ಈಗಲೇ ಅರ್ಜಿಯನ್ನು ರೆಡಿ ಮಾಡ್ಕೊಳ್ಳಿ. ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಪರೀಕ್ಷೆಗೆ ಸಿದ್ಧತೆ ನಡೆಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ಬಿಡ್ತೀನಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ.